ವೃಷಭ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ ವಿಡಿಯೋದಲ್ಲಿ 5 ಶುಭ ವಿಚಾರಗಳ ವಿಡಿಯೋ ಆಗಿರುತ್ತೆ. ಇದು ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವ ನಮಸ್ಕಾರ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ಇರುತ್ತೆ. ಇದರಲ್ಲಿ ಶುಭ ವಿಚಾರ ತಿಳಿಸ್ತಾ ಇದ್ದೀನಿ. ಎಚ್ಚರಿಕೆ ವಿಡಿಯೋ ಮತ್ತೊಂದು ಖಂಡಿತವಾಗಿ ಕೊಡ್ತೇನೆ. ಶುರು ಮಾಡೋಣ ಅಲ್ವಾ? ಮೊದಲನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮೇ 15ನೇ ತಾರೀಕು ನಿಮ್ಮ ರಾಶಿಗೆ ರವಿಗ್ರಹದ ಸಂಚಾರ ಆಗುತ್ತೆ. ರವಿಗ್ರಹ ನಿಮ್ಮ ರಾಶಿಗೆ ಬರ್ತಾನೆ. ಇದರಿಂದ ಏನಾಗುತ್ತೆ ಅಂದ್ರೆ, ವೃಷಭ ರಾಶಿಯವರಿಗೆ ಮೇ 15ನೇ ತಾರೀಕು ನಂತರ ನಿಮ್ಮಲ್ಲಿ ಆತ್ಮವಿಶ್ವಾಸ ತುಂಬಾ ಜಾಸ್ತಿ ಆಗುತ್ತೆ. ಈ ಲೀಡರ್ಶಿಪ್ ಕ್ವಾಲಿಟೀಸ್ ಅಥವಾ ಅಧಿಕಾರ ತುಂಬಾ ಚೆನ್ನಾಗುತ್ತೆ. ನೀವು ಹೇಳ್ದಂಗೆ ಅಂದ್ರೆ ಒಂದು ಅಧಿಕಾರ ಸಿಗುತ್ತೆ ನಿಮಗೆ. ನೀವು ಹೇಳ್ದಂಗೆ ಎಲ್ಲರೂ ಕೇಳಬೇಕು ಅನ್ನೋ ಥರ ಒಂದು ಅಧಿಕಾರ ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮಗೆ. ಸಮಾಜದಲ್ಲಿ ಗೌರವ ವೃದ್ಧಿ ಆಗುತ್ತೆ. ಹಿರಿಯರಿಂದ ರೆಕಗ್ನೈಸೇಷನ್, ನಿಮ್ಮನ್ನು ಗುರುತಿಸ್ತಾರೆ. ದೊಡ್ಡ ದೊಡ್ಡ ಜನ ನಿಮ್ಮನ್ನ, ನಿಮ್ಮ ಶ್ರಮವನ್ನು ಗುರುತಿಸ್ತಾರೆ. ಓ, ನೀನು ಮಾಡ್ತಾ ಇದೆಯಪ್ಪ, ವೆರಿ ಗುಡ್ ಅನ್ನೋ ಥರ. ಇದಕ್ಕೆ ಅದ್ಭುತವಾಗಿರ್ತಕ್ಕಂಥ ಅಂದರೆ ಇದು ತುಂಬ ಸರಿಯಾಗಿ ಆಗಬೇಕು ಅಂತ ಹೇಳಿ ಒಳ್ಳೆಯ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬುಧ ಗ್ರಹನ ಸಂಚಾರ ಸಹ ನಿಮ್ಮ ರಾಶಿಯಲ್ಲೇ ಬುಧ. ಸೊ ನಿಮ್ಮ ರಾಶಿಯಲ್ಲಿ ಬುಧ ಅಂತಂದಾಗ ಮೇ 14ರಿಂದ ಅಲ್ಲಿ ತನಕ ನಿಮ್ಮ ರಾಶಿಯಿಂದ 12ನೇ ಮನೆ ಅಂದರೆ ಲಾಸ್ ಮನೆಯಲ್ಲಿ ಷಷ್ಠ್ಯಾಧಿಪತಿ ಅಂತ ಆಗ್ತಾನೆ. ಸೊ ಏನಾಗ್ಬಿಡುತ್ತೆ, ನಿಮ್ಮ ಯೋಜನೆಗಳು ಮೇ ತಿಂಗಳಲ್ಲಿ ಒಳ್ಳೊಳ್ಳೆ ಇದು ಹಣಕಾಸಿನ ಯೋಜನೆಗಳು, ಇದು ಹಿಂಗೆ ಮಾಡ್ಬೇಕು, ಇದು ಹಿಂಗೆ ದುಡ್ಡು ಬರುತ್ತೆ, ಇದು ಹಿಂಗೆ ಮಾಡ್ತೀವಿ, ಹಿಂಗೆಲ್ಲ ಯೋಜನೆಗಳು ಮಾಡ್ಕೊತಿರಲ್ಲ, ಈ ಹಣಕಾಸಿನ ಯೋಜನೆ ಬಹಳ ಉತ್ತಮವಾಗಿರುತ್ತೆ. ಅದೇ ರೀತಿಯಲ್ಲಿ ಇನ್ಕಮ್ ಸ್ಟೆಬಿಲಿಟಿ, ಹಣಕಾಸು ಬರುವಂಥ ಸ್ಟೆಬಿಲಿಟಿ ಇದೆಯಲ್ಲ, ಆ ಸ್ಟೆಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಸದೃಢವಾದಂತಹ ಆದಾಯ ಇರುತ್ತೆ ತುಂಬ ಚೆನ್ನಾಗಿ. ಇನ್ನೇನಂದರೆ ಹೊಸ ಬಿಸ್ನೆಸ್ ಡೀಲ್ಗಳನ್ನ ತುಂಬ ಚೆನ್ನಾಗಿ ಮಾಡ್ತೀರಾ. ಹಣದ ಹರಿವು, ಎಲ್ಲ ಕಡೆಯಿಂದ ದುಡ್ಡು ಬರುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಲಾಭದಾಯಕವಾಗುವ ನಿರ್ಧಾರಗಳನ್ನೇ ತೆಗೆದುಕೊಳ್ತೀರಾ ಅಂತ. ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಿಮಗೆ ಪ್ರಾಫಿಟ್ ಆಗುತ್ತೋ ಅಂಥದ್ದೇ ನಿರ್ಧಾರಗಳನ್ನು ನೀವು ಮೇ ತಿಂಗಳಲ್ಲಿ ತೆಗೆದುಕೊಳ್ಳುವ ಸಾಧ್ಯತೆ ತುಂಬ ಜಾಸ್ತಿ ಇದೆ ಅಂತ. ತುಂಬ ಅದ್ಭುತವಾಗಿರತಕ್ಕಂಥ ಮಾಸ ಭವಿಷ್ಯ, ಒಳ್ಳೆಯದು. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬರಿಗೂ ಸಹ ರೀಚ್ ಆಗಲಿ ವೃಷಭ ರಾಶಿಯವರಿಗೆ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ಕಮೆಂಟ್ಸ್ ಓದ್ತಾ ಇರ್ತೇನೆ. ಮೂರನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರ ಗ್ರಹ ನಿಮ್ಮದೇ ರಾಶಿಯಲ್ಲಿರಲಿದ್ದಾನೆ. ಮೇ 1ನೇ ತಾರೀಕಿಂದನೇ ಇರ್ತಾನೆ. ಸೊ ಇದರಿಂದ ಪ್ರೇಮ ಸಂಬಂಧಗಳು, ಬರೀ ಲವರ್ಸ್ ಅಂತ ಅಷ್ಟೇ ಅಲ್ಲ, ಎಲ್ಲರ ಜೊತೆಗೂ ಪ್ರೀತಿ, ಪ್ರೇಮ, ವಿಶ್ವಾಸ ಇರುತ್ತಲ್ಲ. ಈಗ ಅಕ್ಕ ತಂಗಿ, ಅಣ್ಣ ತಮ್ಮ, ಅಪ್ಪ ಅಮ್ಮ, ದೊಡ್ಡಪ್ಪ ಚಿಕ್ಕಪ್ಪ, ಅಜ್ಜ ಅಜ್ಜಿ ಎಲ್ಲರನ್ನೂ ಪ್ರೀತಿಸ್ತೀವಿ ನಾವು. ಸೊ ಆ ಪ್ರೀತಿ ಪ್ರೇಮ ಸಂಬಂಧಗಳು ತುಂಬ ಗಟ್ಟಿಯಾಗುತ್ತೆ. ವಿವಾಹದ ಮಾತುಕತೆಗಳು, ಇವಾಗ ಏನಾದ್ರು ನೀವು ಅವಿವಾಹಿತ ವೃಷಭ ರಾಶಿ ಮದುವೆ ಮಾತುಕತೆ ಆಗಬೇಕು ಅಂತಂದರೆ ಖಂಡಿತವಾಗಿ ಅದು ತುಂಬ ಚೆನ್ನಾಗಿ ಶುಭಕರವಾಗಿ ಪಾಸಿಟಿವ್ ವೇನಲ್ಲಿ ಮದುವೆ ಮಾತುಕತೆಗಳಾಗುತ್ತೆ. ದಾಂಪತ್ಯದ ಸಮಸ್ಯೆಗಳಿದ್ದರೂ ಸಹ ದಾಂಪತ್ಯ ಜೀವನದಲ್ಲಿ ಸೌಖ್ಯ, ಆನಂದ ಇದೆಲ್ಲ ವೃದ್ಧಿಯಾಗುತ್ತೆ ಅಂತ. ಇದಕ್ಕೋಸ್ಕರ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ವಿಶೇಷ ಪ್ರಸಾದ ಇದೆ ನಿಮಗೋಸ್ಕರ. ನಾಲ್ಕನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮೇ 14ನೇ ತಾರೀಕಿನ ನಂತರ ಶುಕ್ರ ಗ್ರಹ ಒಂದು ಮನೆ ಮುಂದೆ ಅಂದರೆ ಮಿಥುನ ರಾಶಿಗೆ ಶುಕ್ರ ಪ್ರವೇಶ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಸಂಪರ್ಕಗಳು, ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ. ಎಲ್ಲರನ್ನೂ ಹೆಚ್ಚು ಸಂಪರ್ಕಿಸ್ತೀರಾ. ಹೊಸ ಕಮ್ಯುನಿಕೇಷನ್ ಸಿಗುತ್ತೆ. ನೀವು ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಟೂರ್ಗಳು ಮಾಡ್ತೀರಾ. ಅಲ್ಲಿ ಹೋಗ್ಬಿಟ್ಟು ಒಂದು ವ್ಯವಹಾರ ಮಾಡ್ಕೊಂಬಂದೆ, ಇಲ್ಲಿ ಹೋಗ್ಬಿಟ್ಟು ಈ ಒಂದು ಬಿಸ್ನೆಸ್ ಮಾಡ್ಕೊಂಬಂದೆ ಅಂತ ಈ ಬಿಸ್ನೆಸ್ ಟ್ರಾವೆಲ್ಸ್ ಯೋಗಗಳು ತುಂಬ ಚೆನ್ನಾಗಿದೆ. ಆಮೇಲೆ ಹೊಸ ಜನರ ಪರಿಚಯ, ಹೊಸ ಜನರೆಲ್ಲ ಪರಿಚಯ ಆಗ್ತಾರೆ. ಅದಕ್ಕೆ ಹೇಳಿದ್ದು ನಾನು, ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ ನಿಮ್ಮದು ಅಂತ. ಕೆರಿಯರ್ ಆಪರ್ಚುನಿಟೀಸ್, ನಿಮ್ಮ ಕೆರಿಯರ್ ಇದೆಯಲ್ಲ, ನೀವು ಏನೇ ವೃತ್ತಿ ಮಾಡ್ಕೊಂಡಿದ್ರೆ, ಏನೇ ಕೆರಿಯರ್ ನಿಮ್ಮದು, ಅದರಲ್ಲಿ ಆಪರ್ಚುನಿಟೀಸು ತುಂಬ ಜಾಸ್ತಿ, ಬೇರೆ ಆಪರ್ಚುನಿಟೀಸ್ ತುಂಬ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗುವಂಥದ್ದು ತುಂಬ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಇದು ಯಾವುದೇ ಕೆಟ್ಟ ಶಕ್ತಿಯಿಂದ ಈ ಪ್ರಾಬ್ಲಮ್ಸ್ಗಳೆಲ್ಲ ಅಂದರೆ ಈ ಶುಭವೆಲ್ಲ ನಿಂತು ಹೋಗದೇ ಇರಲಿ, ನಿರ್ವಿಘ್ನವಾಗಿ ಈ ಶುಭವೆಲ್ಲ ನಿಮಗೆ ಬರಲಿ ಅಂಥೇಳಿ ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಈಗ 5ನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಮೇ 14ನೇ ತಾರೀಕಿಂದ ರವಿ ನಿಮ್ಮ ರಾಶಿಯಲ್ಲಿರ್ತಾನೆ. ಅಂದರೆ ಈ ಮೇ 14ರಿಂದ ಬುಧ ವೃಷಭದಲ್ಲಿ, ರವಿಯೂ ಸಹ ವೃಷಭದಲ್ಲಿ. ಸ್ಥಿರತೆ ತುಂಬ ಚೆನ್ನಾಗಿರುತ್ತೆ. ಭೂಮಿ ಆಸ್ತಿ ವಿಚಾರಗಳಲ್ಲಿ ತುಂಬ ಅನುಕೂಲ ಇದೆ. ಈ ಮನೆ ಜಮೀನು ಇತ್ಯಾದಿಗಳ ಬಗ್ಗೆ ತುಂಬ ಅನುಕೂಲಗಳು ಜಾಸ್ತಿ ಇದೆ. ಹಳೆಯ ಪ್ರಾಪರ್ಟಿ ಇಶ್ಯೂಸ್ ಏನಾದರೆ, ಡಿಸ್ಪ್ಯೂಟ್ಸ್ ಇದೆ, ಅದನ್ನು ಸೆಟಲ್ ಮಾಡ್ಕೊಳ್ಳುವ ಸಾಧ್ಯತೆ ಚೆನ್ನಾಗಿದೆ. ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಸ್ವಲ್ಪ ಏನು ಮೇ ತಿಂಗಳು ಮೊದಲನೇ ವಾರದಲ್ಲಿ ಅಷ್ಟು ಚೆನ್ನಾಗಿರಲ್ಲ.
ಪಿತ್ರಾಜಿತಾಸ್ತಿ. ಬಟ್ 2ನೇ 3ನೇ ವಾರ ಆಗೋಷ್ಟಲ್ಲಿ ಸ್ವಲ್ಪ ಅದು ಮಾತುಕತೆ ಸ್ವಲ್ಪ ಯಾವುದೋ ಒಂದು ಕಡೆ ಕ್ಲಿಕ್ ಆಗುತ್ತೆ, ಪಿತ್ರಾರ್ಜಿತಾಸ್ತಿವೆಲ್ಲ ಪ್ರಾಬ್ಲಮ್ಸ್ಗಳೆಲ್ಲ ಸಾಲ್ವ್ ಆಗುತ್ತೆ, ಅಲ್ಲದ್ರೆ ಬಿಸಿ ತುಪ್ಪ ಆಗಿಬಿಡ್ತದೆ ನಿಮಗೆ, ಅದೇ ನಿಮಗೆ ಸಾಲ್ವ್ ಆಗುತ್ತೆ. ಈ ಭೂಮಿ ವಿಚಾರಗಳಲ್ಲಿ ಸ್ವಲ್ಪ ಹಳೆ ಡಿಸ್ಪ್ಯೂಟ್ಸ್ ಎಲ್ಲ ಸ್ವಲ್ಪ ಸೆಟ್ಲ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಇದರಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಭೂಮಿ ವ್ಯವಹಾರಗಳು ತುಂಬ ಸುಲಲಿತ. ಅದರಲ್ಲಿ ಖರೀದಿಕ್ಕಿಂತ ಮಾರಾಟ, ಭೂಮಿಯನ್ನು ಮಾರಾಟ ಮಾಡಬೇಕು ಅಂದ್ಕೊಂಡು ಬಹಳ ಕಷ್ಟಪಟ್ಟು ಸೇಲ್ ಆಗ್ತಾ ಇಲ್ಲ ಅಂತ ಕೂತ್ಕೊಂಡಿದ್ದವ್ರಿಗೆ ತುಂಬ ಜಾಸ್ತಿ ತುಂಬ ಬೇಗ ಆಗಿಬಿಡುತ್ತೆ ಕೆಲಸ ಅಂಥೇಳಿ. ಸೊ ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು. ತಾರೀಕಿನ ಲೆಕ್ಕದಲ್ಲಿ ಹೇಳಿದ್ರೆ ಮೇ 1ನೇ ತಾರೀಕಿಂದ ಮೇ 13ನೇ ತಾರೀಕಿನ ತನಕ ಶುಕ್ರನ ಸಂಬಂಧದಿಂದಾಗಿ ಸೌಖ್ಯ ತುಂಬ ಚೆನ್ನಾಗಿದೆ, ಶುಭವಾಗಿರುತ್ತೆ. ಮೇ 14ರಿಂದ ಮೇ 31ನೇ ತಾರೀಕಿನ ತನಕ ಬುಧಾದಿತ್ಯ ಯೋಗ, ಇದರ ಪರಿಣಾಮದಿಂದಾಗಿ ಹಣ ಮತ್ತು ಅಧಿಕಾರ ಇದು ತುಂಬ ಚೆನ್ನಾಗಿ ಏರಿಕೆ ಚೆನ್ನಾಗಿದೆ. ಒಟ್ಟಾರೆ ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಸ್ಟೆಬಿಲಿಟಿ ಮತ್ತು ಗ್ರೋತ್ ತುಂಬ ಚೆನ್ನಾಗಿದೆ. ಇದು ಹಾಳು ಮಾಡ್ತಕ್ಕಂಥದ್ದು ಯಾವ ರೀತಿಯಿಂದ ಸಾಧ್ಯ? ಮಾಟಮಂತ್ರದಿಂದಾಗೋ, ದೃಷ್ಟಿದೋಷದಿಂದಾಗೋ, ಕೆಟ್ಟ ಶಕ್ತಿಗಳಿಂದಾಗೋ ಇದೆಲ್ಲ ಆಗದೇ ಇರುವ ಸಾಧ್ಯತೆಗಳು ಜಾಸ್ತಿ ಇದೆ. ಅದೆಲ್ಲ ಸಮಸ್ಯೆಗಳು ನಿಮಗೆ ಪರಿಹಾರ ಆಗಬೇಕು ಅಂತ ನಾವು ನಿಮಗೋಸ್ಕರ ವಿಶೇಷ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಮಸ್ಯೆಗಳು ಪರಿಹಾರವಾಗಬೇಕು, ಅದರಲ್ಲೂ ವಿಶೇಷವಾಗಿ ನಿಮಗಿರುವ ಮಾಟ ಮಂತ್ರ ಸಮಸ್ಯೆಗಳಿದ್ದರೆ, ದೃಷ್ಟಿ ದೋಷದ ಸಮಸ್ಯೆ ಇದ್ದರೆ, ಶತ್ರು ಬಾಧೆಗಳು ಜಾಸ್ತಿ ಆಗಿದ್ದರೆ, ನಿಮಗೆ ಕೋರ್ಟು ಕಚೇರಿ ಸಮಸ್ಯೆಗಳು, ತೊಂದರೆ ಕೊಡೋರು, ಜಾಬಲ್ಲಿ ಸಮಸ್ಯೆಗಳು, ಬಿಸ್ನೆಸ್ಸಲ್ಲಿ ಹಿಂಸೆ ಕೊಡ್ತಾರೆ, ಸುಮ್ಮನೆ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ನೆಮ್ಮದಿಯಾಗಿರ್ಲಿಕ್ಕೆ ಬಿಡ್ತಾ ಇಲ್ಲ, ಮೇಲಿಂದ ಮೇಲೆ ಸಮಸ್ಯೆ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಪರಿಹಾರ ಮಾಡ್ತಾ ಇದ್ದೇವೆ. ಯೋಚನೆ ಮಾಡಬೇಡಿ. ಭದ್ರಕಾಳಿ ಹೋಮವನ್ನು ಮಾಡ್ತಾ ಇದ್ದೇವೆ, ಮಹಾಭದ್ರಕಾಳಿ ಹೋಮ. ಭದ್ರಕಾಳಿ ಹೋಮದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ. ನಿಮಗೆ ಉದ್ಯೋಗ, ವ್ಯಾಪಾರ ಅಥವಾ ಆರೋಗ್ಯ ಅಥವಾ ಎಲ್ಲೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು. ಭದ್ರಕಾಳಿ ಹೋಮ ಇದನ್ನು ಯಾವ ರೀತಿಯಲ್ಲಿ ಬಳಸಬೇಕು ಹೇಳ್ತೇನೆ ನಿಮಗೆ. ಭದ್ರಕಾಳಿ ಹೋಮದ ಜೊತೆಯಲ್ಲಿ ಬಹಳ ವಿಶೇಷವಾಗಿ ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಮಹಾ ಸ್ವಪ್ನೇಶ್ವರಿ ಹೋಮ ಬಹಳಷ್ಟು ಜನಕ್ಕೆ ಹೆಸರು ಗೊತ್ತಿಲ್ಲ. ಸ್ವಪ್ನೇಶ್ವರಿ ಹೋಮ ನಮ್ಮ ಹಳಬರಿಗೆಲ್ಲ ಗೊತ್ತಿದೆ, ಹೊಸ ವೀಕ್ಷಕರಿಗೆ ಗೊತ್ತಿಲ್ಲ. ಸ್ವಪ್ನೇಶ್ವರಿ ಹೋಮ ಎಷ್ಟು ಪವರ್ಫುಲ್ ಅಂದರೆ, ಈ ಕೃಷ್ಣ ಕೀಲಕ ರತ್ನವನ್ನು ಶುಕ್ರವಾರದ ದಿವಸ ಅಮಾವಾಸ್ಯೆ ಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಟ್ಟಾಗ ನಿಮಗಿರುವ ಎಲ್ಲ ಬಾಧೆಗಳನ್ನು, ಅದರಲ್ಲೂ ಕೂಡ ಒಂದು ಇಂಟ್ಯೂಷನ್ ಪವರ್ ಸಿಕ್ಬಿಡುತ್ತೆ. ಬಹಳಷ್ಟು ಜನಕ್ಕೆ ಯಾರಿಂದ ಸಮಸ್ಯೆ ಆಗ್ತಾ ಇದೆ, ಏನು ಸಮಸ್ಯೆ ಆಗ್ತಿದೆ ಸ್ವಪ್ನದಲ್ಲೇ ಗೊತ್ತಾಗುತ್ತೆ, ಕನಸಲ್ಲಿ ಗೊತ್ತಾಗ್ಬಿಡುತ್ತೆ. ಬಹಳ ಜನಕ್ಕೆ ಕೆಟ್ಟ ಕನಸು ಬಿದ್ದು ಹೆದರಿಕೆ ಆಗ್ತಕ್ಕಂಥವ್ರಿಗೆ ಅದರಿಂದ ಪರಿಹಾರವನ್ನು ಕೊಡುತ್ತೆ. ನೆಗೆಟಿವ್ ಎನರ್ಜೀಸ್ ನಿಮಗೆ ಬರ್ದಂಗೆ ಇದು ಕಾಪಾಡುತ್ತೆ. ಯಾವ ರೀತಿಯಲ್ಲಿ ಕಾಪಾಡುತ್ತೆ? ನಿಮ್ಮ ಸೂಕ್ಷ್ಮ ಶರೀರ, ಆರಾ ಅಂತೀವಲ್ಲ, ಆರಾ ಸೂಕ್ಷ್ಮ ಶರೀರದ ರಕ್ಷಣೆ ಮಾಡ್ತಕ್ಕಂಥ ಒಂದು ರತ್ನ. ಇದನ್ನು ನೀವು ಮಲಗುವಾಗ ನಿಮ್ಮ ತಲೆದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಒಬ್ಬರು ಒಂದು ಸಲ ಇದನ್ನು ನೀವು ಬಳಸಿದರೆ ಇದನ್ನು ಇನ್ನೊಬ್ಬರಿಗೆ ಕೊಡಬಾರ್ದು. ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ ಒಂದು ರಾತ್ರಿ ನೀವು ತಲೆದಿಂಬು ಇಟ್ಕೊಂಡು ಮಲ್ಕೊಂಡ್ರೆ. ಅಷ್ಟಕ್ಕೆ ಯಾರಿಗೋಸ್ಕರ ಬೇಕು ಇದು ನಿಮಗೆ ನೀವು ಇಟ್ಕೊಳ್ಬೇಕು. ಇಲ್ಲ ನಿಮಗೂ ಬೇಕು, ಮನೆಯವ್ರಿಗೂ ಬೇಕು ಅಂದರೆ ನಿಮ್ಗೆ ಯಾರ್ಯಾರು ಬೇಕು ಮೊದಲೇ ತಿಳಿಸ್ಕೊಂಡು ಸಂಕಲ್ಪ ಸೇವೆಗೆ ಅಷ್ಟು ಕೊಟ್ಕೊಳ್ಬೇಕಾಗುತ್ತೆ. ಒಂದು ಸಂಕಲ್ಪ ಸೇವೆಗೆ ಒಬ್ಬರಿಗೆ ನಾವು ಒಂದು ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯಸ್ಕ ದಾಂಪತ್ಯ ಜನ, ಗಂಡ ಹೆಂಡತಿ ಜಗಳ ಮನಸ್ತಾಪ ತಾರಕಕ್ಕೆ, ಗಂಡ ಒಂದು ಹೆಂಡತಿ ಒಂದು ತಲೆ ದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಗಂಡ ಹೆಂಡತಿ ಸುಖವಾಗಿರ್ತಾರೆ, ಆ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಷ್ಟು ಕರೆಕ್ಟಾಗಿರ್ತದೆ, ನಂತರ ಚೆನ್ನಾಗಿರ್ತೀರಿ ನೀವು. ಸೊ ಆದ್ದರಿಂದ ಆ ದಾಂಪತ್ಯ ಸುಖವೂ ವೃದ್ಧಿ ಆಗಬೇಕು. ಕೃಷ್ಣ ಕೀಲಕ ರತ್ನ ತುಂಬ ಸಹಾಯಕ ಆಗುತ್ತೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಂತೂ ಇದು ಎನರ್ಜೈಸ್ ಮಾಡೇ ಮಾಡ್ತಾ ಇದ್ದೀವಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು ವಿಳಾಸವನ್ನು ಕಳಿಸ್ಕೊಂಡ್ರು ಸಾಕಾಗ್ತದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ, ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸಿಕೊಡಲಾಗ್ತದೆ. ನೆನಪಿಟ್ಕೊಳ್ಳಿ, ಹೋಮ ಮುಗಿದೋಯ್ತು ಅಂದರೆ ನಂತರ ನೀವು ಫೋನ್ ಮಾಡ್ಕೊಂಡಿದ್ದೇನೋ ಚೆನ್ನಾಗಿದೆ ಗುರುಳೆ ನಂಗೆ ಬೇಕು ಅಂತನೋ, ಅಥವಾ ಒಂದೇ ಒಂದು ಪೂಜೆ ಕೊಟ್ಟಿದ್ದೀವಿ ನಮ್ಗೆ ಒಂದೇ ಒಂದು ಕಳಿಸಿದ್ದೀರಾ, ನಂಗೆ ತುಂಬ ಅನುಕೂಲ ಆಗಿದೆ, ನಮ್ಮ ಯಜಮಾನ್ರಿಗೂ ಬೇಕು, ನನ್ನ ಹೆಂಡತಿಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನ್ನ ಫ್ರೆಂಡಿಗೂ ಬೇಕಂತ ಇನ್ನೊಂದು ಕಳಿಸ್ಕೊಡಿ ಅಂದ್ರಲ್ಲ, ಕಳಿಸಲ್ಲ.
ನಿಮಗೆ ಎಷ್ಟು ಬೇಕು ಈಗಲೇ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೇಕು ನೀವು. ನಂತರ ಮುಗಿದ ಮೇಲೆ ಮತ್ತೆ ಅಂದರೆ ಖಂಡಿತವಾಗಿ ಆಗಲ್ಲ. ಸೊ ದಯವಿಟ್ಟು ಬೇಗ ಬೇಗ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನೀವುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ನೀವೇ ರೀಚ್ ಮಾಡಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ವಿಡಿಯೋನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರು ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಇಷ್ಟ ದೇವರು, ನಿಮಗೆ ಇಷ್ಟವಾದ ದೇವರು ಯಾವುದು ಕಮೆಂಟ್ ಮಾಡಿ. ಮೇ ತಿಂಗಳಲ್ಲಿ ನಿಮ್ಮ ಇಷ್ಟ ದೇವರು ನಿಮ್ಮನ್ನು ಕಾಪಾಡಲಿ. ಖಂಡಿತವಾಗಿ ಒಳ್ಳೆಯದಾಗಲಿ. ನಿಮ್ಮ ಕಮೆಂಟ್ಸ್ನೆಲ್ಲ ನಾನು ಓದ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.